ಯಾರು ಹೇಳಿದ್ರು? ಅಲ್ಲ, ಒಂದು ನಿಮಿಷ. ದತ್ತು ಯೋಜನೆ ಅಂತ ಹೇಳಿ ಯಾರು ಹೇಳಿದ್ದು ನಿಮಗೆ? ಎಲ್ಲಿ ಹೇಳಿದ್ರು? ಅಲ್ಲ, ನೀವು ಕೇಳಿದ್ರ ಅದನ್ನ? ಸುಮ್ಮನೆ ನೋ ಕರೀಲೇ ಇಲ್ಲ. ಇಂಟರ್ನಲ್ ಮೀಟಿಂಗ್ಸ್ನ ಎಕ್ಸ್ಟರ್ನಲ್ ಪರ್ಸನ್ಸ್ ಹೇಳ್ತಾರೆ ಅಂದರೆ ಹೌ ಕ್ಯಾನ್ ಇಟ್ ಬಿ ಆನ್ ರೆಕಾರ್ಡು? ಅವ್ರು ಕೇಳಿ, ಅವರಿಗೆ ತಲೆ ಕೆಟ್ಟಿದೆ, ಅವ್ರು ಮಾಡ್ತಾನೆ ಇರ್ತಾರೆ, ಇನ್ನೂ 5 ವರ್ಷ ಇದೇ ತಲೆ ಕೆಟ್ಟಿದ ಕೆಲಸ ಮಾಡ್ತಾರೆ. ನೀವು ಯಾಕೆ ಹಾಕಕ್ಕೆ ಹೋಗ್ತೀರಾ ಅದನ್ನ? ಸಿ, ಇಟ್ ವಾಸ್ ವೆರಿ ಸಿಂಪಲ್. ದೊಡ್ಡ ಪ್ರೈವೇಟ್ ಶಾಲೆಗಳಿದ್ದಾವೆ. ದೇ ಹ್ಯಾವ್ ಕಮ್ ಫಾರ್ವರ್ಡ್ ದಟ್ ಇಫ್ ಯು ವಾಂಟ್, ಯಾಕೆಂದರೆ ಇಂಡಸ್ಟ್ರಿ ಥರನೇ ಈಗ CSR ಅಂದರೆ ಇವ್ರಿಗೂ ಕಾಳಜಿ ಇದೆ ತಾನೆ. ನಂದು ಡೆಂಟಲ್ ಕಾಲೇಜ್ ಇದೆ, ನಾನು 1-2 ಸ್ಕೂಲ್ ತೊಗೋಬೇಕು ಅಂತ ಇದ್ದೀನಿ. ಹಂಗಾದ್ರೆ ಪ್ರೈವೇಟೈಸೇಷನಾ? ನೋ, ಅಡ್ಮಿನಿಸ್ಟ್ರೇಷನ್ ಅವ್ರ ಕಂಟ್ರೋಲಲ್ಲಿರಲ್ಲ, ಏನೂ ಇಲ್ಲ. ದೇಲ್ ಗಿವ್ ಸಮ್ ಸರ್ವಿಸಸ್. ಫ್ಯಾಕಲ್ಟಿಯಲ್ಲಿ ಕೊಡ್ಬೋದು, ಒಂದು ಲ್ಯಾಬ್ರೇಟರಿಯಲ್ಲಿ ಕೊಡ್ಬೋದು, ಒಂದು ಲ್ಯಾಬಲ್ಲಿ ಒಂದು ಕಂಪ್ಯೂಟರ್ ಕೊಡ್ಬೋದು, ಒಂದು ಬಿಲ್ಡಿಂಗ್ ಕೊಡ್ಬೋದು, ಒಂದು ಹಂಚ ಹಾಕ್ಸ್ಕೊಡ್ಬೋದು, ಒಂದು ಟಾಯ್ಲೆಟ್ ಕೊಡ್ಬೋದು, ಎಕ್ಸ್ಟ್ರಾ ಟೀಚರ್ಸ್ನ ಪ್ರೊಫೆಷನಲ್ ಟ್ರೈನಿಂಗಿಗೆ ಕೊಡ್ಬೋದು. ನಾನು ದುಡ್ಡು ಕೊಡೋದಿಲ್ಲ ಅವರಿಗೆ, ಅವ್ರು ಬಂದ್ಬಿಟ್ಟು ಸರ್ವಿಸ್ ಕೊಡ್ತಾರೆ. ಅದನ್ನು ಈ BJP ಅವರಿಗೆ ಒಂದು ದುರ್ಬುದ್ಧಿ ಇದೆ. ಮಾತೆತ್ತಿದ್ರೆ ಬೇರೆ ಹಾದಿಗೆ ತಗೊಂಡು ಹೋಗ್ತಕ್ಕಂಥದ್ದು ನಿಲ್ಲಿಸಬೇಕಾಗತ್ತೆ. ನಾರ್ ನಮ್ಮ ಉಪಮುಖ್ಯಮಂತ್ರಿಗಳು ನಾರ್ ಮೀ ಹ್ಯಾವ್ ಸೆಡ್ ದಿಸ್, ಬಟ್ ಡಿಸ್ಕಷನ್ ಸೇಯಿಂಗ್ ದಟ್ ನಾನೇ 3 ಶಾಲೆನ ದತ್ತು ತಗೊಳ್ತೀನಿ. ದತ್ತು ಅಂದರೆ ಏನು? ಈ ನಮ್ಮ ರೆಗ್ಯುಲರ್ ದತ್ತು, ಮಕ್ಕಳನ್ನ ದತ್ತು ತಗೊಂಡಂಗಲ್ಲ, ಆ ಸರ್ವಿಸಸ್ಸಿಗೆ ದತ್ತು ತಗೊಳ್ತೀನಿ ಅಂತ ಅವ್ರು ಹೇಳಿ. ನಂದೇ ಇದೆಯಪ್ಪ, ನಂದು ಚೆನ್ನಾಗಿ ನಡೀತಾ ಇದೆ ಇನ್ಸ್ಟಿಟ್ಯೂಷನ್ನು, ನನ್ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇದೆ, ನಾವು ಮಾಡಬೇಕು. ಇದರಂಥ ದೊಡ್ಡತನ ಇನ್ಸ್ಟಿಟ್ಯೂಷನ್ಸಿಗೆ ಬರುತ್ತೆ ಅಂದರೆ ಐ ಥಿಂಕ್ ವಿ ಹ್ಯಾವ್ ಟು ವೆಲ್ಕಮ್. ಅದನ್ನು ಅವ್ರಿಗೆ ಇನ್ನೇನು ಕೆಲಸ ಇಲ್ಲ ಅಂತ ಹೇಳಿ ಹಾದಿ ತಪ್ಪಿಸ್ತಕ್ಕಂಥದ್ದು ಹೇಳ್ತಾರಲ್ಲ BJPಯವರು, ಅದು ತಪ್ಪು. ಇಂದ ನಿಲ್ಲಿಸಬೇಕಾಗತ್ತೆ. ಇಲ್ಲ, ಏನಾಗುತ್ತೆ, ನಾವು ಸ್ಕೂಲ್ಸ್ ಕಟ್ಸ್ಕೊಡ್ತೀವಿ ಸರ್, ಬಿಲ್ಡಿಂಗ್ ಕಟ್ಸ್ಕೊಡ್ತೀವಿ. CSR ರೆಸ್ಪಾನ್ಸಿಬಿಲಿಟೀಸ್ ಈಸ್ ನಾಟ್ ಫಾರ್ ಯು. ನಿಮ್ಮ ಮೀಡಿಯಾದವರು ನೀವು ಪ್ರಾಫಿಟ್ ಮಾಡಿದಾಗ, ನಿಮ್ಮ ಯಾವುದೇ ಚಾನೆಲ್ ಅವರಾಗಲಿ, ಸರ್ ನಾವು ನಮ್ಮ ಕರ್ನಾಟಕದಲ್ಲಿ ನಾವು ಪಾಪ್ಯುಲರ್ ಆಗಿದ್ದೀವಿ, ನಾವು ಕೂಡ ಸರ್ವಿಸ್ ಮಾಡ್ತೀವಿ ಅಂದರೆ ನಾವು ಬೇಡ ಅನ್ನಲ್ಲ, ಕೊಡಿ. ಹಂಗಾರೆ ಮೀಡಿಯಾದವ್ರು ನೀವು ಸರ್ವಿಸ್ ಸರ್ಕಾರದ ಕೊಟ್ಟ ತಕ್ಷಣ ನೀವು ಹಂಗಾರೆ ನನ್ನ ಪರವಾಗಿ ಬರೆದು ಬಿಡ್ತೀರಾ? ನೀವು ವಿರೋಧವಾಗಿ, ಇಲ್ಲಾಂದ್ರೆ ಏನೇನು ಬೇಕೋ ಫ್ಯಾಕ್ಟ್ಸ್ನ ನೀವು ಹೇಳ್ತೀರಿ. ಇಂಥದನ್ನ ವೆಲ್ಕಮ್ ಮಾಡೋದನ್ನ ಅವರು ಟ್ವಿಸ್ಟ್ ಮಾಡಿ ಹೇಳೋದು. ಅವ್ರಿಗೆ ಅದನ್ನ ಹೇಳಿದ್ನಲ್ಲ, BJPಯವ್ರಿಗೆ ಅದೊಂದು ದುರ್ಬುದ್ಧಿ. ಅವ್ರಿಗೆ ಇನ್ನೇನು ಮಾಡೋ ಕೆಲಸ ಇಲ್ಲ, ಇವಾಗ ಸೋತು ಸುಣ್ಣ ಆಗಿದ್ದಾರೆ. ಈ ಥರ ಹೇಳ್ತಕ್ಕಂಥದ್ದು ನಿಲ್ಲಿಸಬೇಕಾಗತ್ತೆ. ಇನ್ನೊಂದು ವಿಚಾರ, ನಿನ್ನೆ ಮಾಜಿ ಶಿಕ್ಷಣ ಸಚಿವರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ರು. ಯಾಕಂದರೆ ನಾವು ಕೂಡ ಅವರು ಒಳ್ಳೆ ಸಲಹೆಯನ್ನು ಕೊಟ್ಟಾಗ ನನ್ನ ಡ್ಯೂಟಿ ಅದನ್ನು ತಗೋಬೇಕು. ಯಾರೇ ಆಗಲಿ, ಯಾರೇ ನಮ್ಮ ದೇಶದ ಪ್ರಜೆ ಯಾರೇ ಇದ್ರೂ, ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಕೊಡಬೇಕಾಗತ್ತೆ. ಯಾರು ಹೇಳಿದ್ರು? ಅಲ್ಲ, ಒಂದು ನಿಮಿಷ. ದತ್ತು ಯೋಜನೆ ಅಂತ ಹೇಳಿ ಯಾರು ಹೇಳಿದ್ದು ನಿಮಗೆ? ಎಲ್ಲಿ ಹೇಳಿದ್ರು? ಅಲ್ಲ, ನೀವು ಕೇಳಿದ್ರ ಅದನ್ನ? ಸುಮ್ಮನೆ ನೋ ಕರೀಲೇ ಇಲ್ಲ. ಇಂಟರ್ನಲ್ ಮೀಟಿಂಗ್ಸ್ನ ಎಕ್ಸ್ಟರ್ನಲ್ ಪರ್ಸನ್ಸ್ ಹೇಳ್ತಾರೆ ಅಂದರೆ ಹೌ ಕ್ಯಾನ್ ಇಟ್ ಬಿ ಆನ್ ರೆಕಾರ್ಡು? ಅವ್ರು ಕೇಳಿ, ಅವರಿಗೆ ತಲೆ ಕೆಟ್ಟಿದೆ, ಅವ್ರು ಮಾಡ್ತಾನೆ ಇರ್ತಾರೆ, ಇನ್ನೂ 5 ವರ್ಷ ಇದೇ ತಲೆ ಕೆಟ್ಟಿದ ಕೆಲಸ ಮಾಡ್ತಾರೆ. ನೀವು ಯಾಕೆ ಹಾಕಕ್ಕೆ ಹೋಗ್ತೀರಾ ಅದನ್ನ? ಸಿ, ಇಟ್ ವಾಸ್ ವೆರಿ ಸಿಂಪಲ್. ದೊಡ್ಡ ಪ್ರೈವೇಟ್ ಶಾಲೆಗಳಿದ್ದಾವೆ. ದೇ ಹ್ಯಾವ್ ಕಮ್ ಫಾರ್ವರ್ಡ್ ದಟ್ ಇಫ್ ಯು ವಾಂಟ್, ಯಾಕೆಂದರೆ ಇಂಡಸ್ಟ್ರಿ ಥರನೇ ಈಗ CSR ಅಂದರೆ ಇವ್ರಿಗೂ ಕಾಳಜಿ ಇದೆ ತಾನೆ. ನಂದು ಡೆಂಟಲ್ ಕಾಲೇಜ್ ಇದೆ, ನಾನು 1-2 ಸ್ಕೂಲ್ ತೊಗೋಬೇಕು ಅಂತ ಇದ್ದೀನಿ. ಹಂಗಾದ್ರೆ ಪ್ರೈವೇಟೈಸೇಷನಾ? ನೋ, ಅಡ್ಮಿನಿಸ್ಟ್ರೇಷನ್ ಅವ್ರ ಕಂಟ್ರೋಲಲ್ಲಿರಲ್ಲ, ಏನೂ ಇಲ್ಲ. ದೇಲ್ ಗಿವ್ ಸಮ್ ಸರ್ವಿಸಸ್. ಫ್ಯಾಕಲ್ಟಿಯಲ್ಲಿ ಕೊಡ್ಬೋದು, ಒಂದು ಲ್ಯಾಬ್ರೇಟರಿಯಲ್ಲಿ ಕೊಡ್ಬೋದು, ಒಂದು ಲ್ಯಾಬಲ್ಲಿ ಒಂದು ಕಂಪ್ಯೂಟರ್ ಕೊಡ್ಬೋದು, ಒಂದು ಬಿಲ್ಡಿಂಗ್ ಕೊಡ್ಬೋದು, ಒಂದು ಹಂಚ ಹಾಕ್ಸ್ಕೊಡ್ಬೋದು, ಒಂದು ಟಾಯ್ಲೆಟ್ ಕೊಡ್ಬೋದು, ಎಕ್ಸ್ಟ್ರಾ ಟೀಚರ್ಸ್ನ ಪ್ರೊಫೆಷನಲ್ ಟ್ರೈನಿಂಗಿಗೆ ಕೊಡ್ಬೋದು. ನಾನು ದುಡ್ಡು ಕೊಡೋದಿಲ್ಲ ಅವರಿಗೆ, ಅವ್ರು ಬಂದ್ಬಿಟ್ಟು ಸರ್ವಿಸ್ ಕೊಡ್ತಾರೆ. ಅದನ್ನು ಈ BJPಯವರಿಗೆ ಒಂದು ದುರ್ಬುದ್ಧಿ ಇದೆ. ಮಾತೆತ್ತಿದ್ರೆ ಬೇರೆ ಹಾದಿಗೆ ತಗೊಂಡು ಹೋಗ್ತಕ್ಕಂಥದ್ದು ನಿಲ್ಲಿಸಬೇಕಾಗತ್ತೆ. ನಾರ್ ನಮ್ಮ ಉಪಮುಖ್ಯಮಂತ್ರಿಗಳು ನಾರ್ ಮೀ ಹ್ಯಾವ್ ಸೆಡ್ ದಿಸ್, ಬಟ್ ಡಿಸ್ಕಷನ್ ಸೇಯಿಂಗ್ ದಟ್ ನಾನೇ 3 ಶಾಲೆನ ದತ್ತು ತಗೊಳ್ತೀನಿ. ದತ್ತು ಅಂದರೆ ಏನು? ಈ ನಮ್ಮ ರೆಗ್ಯುಲರ್ ದತ್ತು, ಮಕ್ಕಳನ್ನ ದತ್ತು ತಗೊಂಡಂಗಲ್ಲ, ಆ ಸರ್ವಿಸಸ್ಸಿಗೆ ದತ್ತು ತಗೊಳ್ತೀನಿ ಅಂತ ಅವ್ರು ಹೇಳಿ. ನಂದೇ ಇದೆಯಪ್ಪ, ನಂದು ಚೆನ್ನಾಗಿ ನಡೀತಾ ಇದೆ ಇನ್ಸ್ಟಿಟ್ಯೂಷನ್ನು, ನನ್ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇದೆ, ನಾವು ಮಾಡಬೇಕು. ಇದರಂಥ ದೊಡ್ಡತನ ಇನ್ಸ್ಟಿಟ್ಯೂಷನ್ಸಿಗೆ ಬರುತ್ತೆ ಅಂದರೆ ಐ ಥಿಂಕ್ ವಿ ಹ್ಯಾವ್ ಟು ವೆಲ್ಕಮ್. ಅದನ್ನು ಅವ್ರಿಗೆ ಇನ್ನೇನು ಕೆಲಸ ಇಲ್ಲ ಅಂತ ಹೇಳಿ ಹಾದಿ ತಪ್ಪಿಸ್ತಕ್ಕಂಥದ್ದು ಹೇಳ್ತಾರಲ್ಲ BJPಯವರು, ಅದು ತಪ್ಪು. ಇಂದ ನಿಲ್ಲಿಸಬೇಕಾಗತ್ತೆ. ಇಲ್ಲ, ಏನಾಗುತ್ತೆ, ನಾವು ಸ್ಕೂಲ್ಸ್ ಕಟ್ಸ್ಕೊಡ್ತೀವಿ ಸರ್, ಬಿಲ್ಡಿಂಗ್ ಕಟ್ಸ್ಕೊಡ್ತೀವಿ. CSR ರೆಸ್ಪಾನ್ಸಿಬಿಲಿಟೀಸ್ ಈಸ್ ನಾಟ್ ಫಾರ್ ಯು. ನಿಮ್ಮ ಮೀಡಿಯಾದವರು ನೀವು ಪ್ರಾಫಿಟ್ ಮಾಡಿದಾಗ, ನಿಮ್ಮ ಯಾವುದೇ ಚಾನೆಲ್ ಅವರಾಗಲಿ, ಸರ್ ನಾವು ನಮ್ಮ ಕರ್ನಾಟಕದಲ್ಲಿ ನಾವು ಪಾಪ್ಯುಲರ್ ಆಗಿದ್ದೀವಿ, ನಾವು ಕೂಡ ಸರ್ವಿಸ್ ಮಾಡ್ತೀವಿ ಅಂದರೆ ನಾವು ಬೇಡ ಅನ್ನಲ್ಲ, ಕೊಡಿ. ಹಂಗಾರೆ ಮೀಡಿಯಾದವ್ರು ನೀವು ಸರ್ವಿಸ್ ಸರ್ಕಾರದ ಕೊಟ್ಟ ತಕ್ಷಣ
ನೀವು ಹಂಗಾರೆ ನನ್ನ ಪರವಾಗಿ ಬರೆದು ಬಿಡ್ತೀರಾ ನೀವು ವಿರೋಧವಾಗಿ ಇಲ್ಲಾಂದ್ರೆ ಏನೇನು ಬೇಕೋ ಫ್ಯಾಕ್ಟ್ಸ್ನ ನೀವು ಹೇಳ್ತೀರಿ. ಇಂಥದನ್ನ ವೆಲ್ಕಮ್ ಮಾಡೋದನ್ನ ಅವರು ಟ್ವಿಸ್ಟ್ ಮಾಡಿ ಹೇಳೋದು, ಅವ್ರಿಗೆ ಅದನ್ನ ಹೇಳಿದ್ನಲ್ಲ, ಬಿ ಜೆ ಪಿಯವ್ರಿಗೆ ಅದೊಂದು ದುರ್ಬುದ್ಧಿ. ಅವ್ರಿಗೆ ಇನ್ನೇನು ಮಾಡೋ ಕೆಲಸ ಇಲ್ಲ, ಇವಾಗ ಸೋತು ಸುಣ್ಣ ಆಗಿದ್ದಾರೆ. ಈ ಥರ ಹೇಳ್ತಕ್ಕಂಥದ್ದು ನಿಲ್ಲಿಸ್ಬೇಕಾಗತ್ತೆ. ಇನ್ನೊಂದು ವಿಚಾರ, ನಿನ್ನೆ ಮಾಜಿ ಶಿಕ್ಷಣ ಸಚಿವರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ರು. ಯಾಕಂದರೆ ನಾವು ಕೂಡ ಅವ್ರು ಒಳ್ಳೆ ಸಲಹೆಯನ್ನು ಕೊಟ್ಟಾಗ ನನ್ನ ಡ್ಯೂಟಿ ಅದನ್ನು ತಗೋಬೇಕು. ಯಾರೇ ಆಗಲಿ, ಯಾರೇ ನಮ್ಮ ದೇಶದ ಪ್ರಜೆ ಯಾರೇ ಇದ್ರೂ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಕೊಡಬೇಕಾಗತ್ತೆ.